ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ತಲೆಗೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ಮುಂದಿನ ಕೆಲಸಗಳು ನೋಡೋಣ ಅಂತ. ಸ್ವಲ್ಪ ತಲೆನೋವೆಲ್ಲ ಜಾಸ್ತಿ ಆಗಿತ್ತು. ಎಣ್ಣೆನೂ ಸ್ವಲ್ಪ ಕಡಿಮೆ ಹಚ್ತಾ ಇದ್ದೀನಿ ಈ ಮಧ್ಯೆ. ಮತ್ತು ಒಂದೇ ಎಣ್ಣೆನೇ ಹಚ್ಚಲ್ಲ, ನಾನು ಡಿಫ್ರೆಂಟ್ ಟ್ರೈ ಮಾಡ್ತಾ ಇರ್ತೀನಿ. ಚೆನ್ನಾಗಿ ನನಗೆ ವರ್ಕೌಟ್ ಆಗುತ್ತೆ ಎಣ್ಣೆಯಿಂದ. ಹಾಗೆ ಇದಕ್ಕೆ ನಾನಿವತ್ತು ಪ್ಯಾರಾಚೂಟ್ ಆಯಿಲು ಮತ್ತು ಇದು ಹರಳೆಣ್ಣೆ ಸ್ವಲ್ಪ ಹಾಕಿದ್ದೀನಿ, ಒಂದು ಸ್ಪೂನಷ್ಟು. ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ನೀರು ಕಾಯಿಸ್ಕೊಂಡು ಅದರಲ್ಲಿ ಸ್ವಲ್ಪ ಹೀಟ್ ಮಾಡ್ಕೊಂಡು ಹಚ್ಕೊಳ್ಳೋದು ನಾನು. ಸೊ ನೋಡ್ತಾ ಇರ್ಬೋದು ನೀವು ನನ್ನ ಹೇರು ಎಷ್ಟೊಂದು ತಿಕ್ಕಾಗಿದೆ ಅಂತ. ಹೇರ್ ಫಾಲು ಇರುತ್ತೆ, ಆದ್ರೂ ನನಗೆ ಅದೇ ರೀತಿ ಮತ್ತೆ ರೀಗ್ರೋತ್ ಆಗ್ತಾ ಇರುತ್ತೆ ಹೇರು. ಸೊ ನಾನು ಯೂಸ್ ಮಾಡುವಂಥ ಇದು ಆಗಿರುತ್ತೆ, ಎಣ್ಣೆನೂ ಆಗಿರುತ್ತೆ ಇದಕ್ಕೆ. ಹಾಗೆ ಮತ್ತು ನಾನು ಹೀಟರ್ ನೀರನ್ನೇ ಸ್ನಾನ ಮಾಡೋದು. ನಾನೇನು ಸೌದೆ ಒಲೆಯಲ್ಲಿ ಕಾಯಿಸ್ಕೊಂಡು ಮಾಡಲ್ಲ. ಹಳ್ಳಿಲಿದ್ರೂ ಸೌದೆ ಒಲೆಯಲ್ಲಿ ಕಾಯಿಸ್ಕೊಂಡು ಮಾಡೋಕ್ಕೆ ಸೌದೆ ತರೋರಿಲ್ಲ ನಮ್ಮ ಮನೆಯಲ್ಲಿ, ಯಾಕಂದರೆ ನಮ್ಮ ಮನೆಯವರು ಬ್ಯುಸಿಯಾಗಿರ್ತಾರೆ ಪಾಪ. ಸೊ ಅದಕ್ಕೆ ಇನ್ನು ಹೊರಗಡೆ ಇನ್ನೆಲ್ಲಿ ಅಂತಂದು ಹೇಳ್ಬಿಟ್ಟು ನಾವು ಹೀಟರ್ ನೀರೇ ಸ್ನಾನ ಮಾಡೋದು. ಹೇರ್ ಫಾಲು ಇರುತ್ತೆ, ಆದ್ರೂ ರೀಗ್ರೋತ್ ಆಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟೊಂದು ತಿಕ್ಕಾಗಿದೆ ಹೇರು ಅಂತ. ನಾನು ಫಸ್ಟು ಆ ರೀತಿ ತಲೆ ಬುರುಡೆಗೆಲ್ಲ ಹಚ್ಬಿಟ್ಟು ಮತ್ತೆ ಈ ರೀತಿ ಸ್ವಲ್ಪ ತಲೆ ಡೌನ್ ಮಾಡಿಬಿಟ್ಟು ಈ ರೀತಿ ಸರ್ಕ್ಯುಲೇಷನ್ ಮೋಷನಲ್ಲಿ ಅಂದರೆ ರೌಂಡಾಗಿ ಮಸಾಜ್ ಮಾಡ್ತಾ ಎಣ್ಣೆನ ಸ್ವಲ್ಪ ಉಗುರು ಬೆಚ್ಚಾಗಿ ಇರುತ್ತಲ್ಲ ಅಂಥ ಎಣ್ಣೆಯಿಂದ ಸ್ವಲ್ಪ ಬುರುಡೆಗೆ ಟಚ್ ಆಗೋ ಥರ ಚೆನ್ನಾಗಿ ಆ ರೀತಿ ಮಸಾಜ್ ಮಾಡಬೇಕು ಹಚ್ಬಿಟ್ಟು. ಮತ್ತು ನಮಗೆ ತಲೆ ಬುರುಡೆಗೆ ಎಷ್ಟು ಇಂಪಾರ್ಟೆಂಟು ಎಣ್ಣೆ ಹಚ್ಚೋದು, ಹಾಗೆ ಕೂದಲಿಗೂ ಅಷ್ಟೇ. ನಮಗೆ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಬರಬಾರ್ದು ಅಂದರೆ ಚೆನ್ನಾಗಿ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಕೂದಲು. ಹಾಗೆ ನಾವು ಹೊರಗಡೆ ಎಲ್ಲಾದರೂ ಓಡಾಡ್ತಿದ್ದೀವಿ ಅಂದರೆ ಪ್ರೊಟೆಕ್ಟ್ ಮಾಡಬೇಕು ಹೇರ್ಗೆ. ನಾವು ಏನಾದರೂ ಒಂದು ಸ್ಟೋಲ್ ಆ ಥರ ಏನಾದರೂ ಕಟ್ಟಿಬಿಡ್ಬೇಕು. ಸೊ ಗಾಳಿಗೆ ಬಿಟ್ಟರೆ ಅದು ಎಲ್ಲ ಹೆಂಗಾಗುತ್ತೆ ಜರ್ನಿ ಟೈಮಲ್ಲಿ ಅಂದರೆ ಸ್ಪ್ಲಿಟ್ ಎಂಡ್ಸ್ ಬಂದುಬಿಡುತ್ತೆ, ಗಾಳಿಗೆ ಒಂಥರ ರಫ್ ಆಗಿಬಿಡುತ್ತೆ ಕೂದಲು. ನಂದು ಸ್ವಲ್ಪ ಕರ್ಲಿ ಹೇರ್ಸೆ, ಆದ್ರೂ ಅಷ್ಟೊಂದು ಕರ್ಲಿ ಅಲ್ಲ, ಚೆನ್ನಾಗಿರುತ್ತೆ ಹೇರು. ಮತ್ತು ಎಲ್ಲರೂ ಕೇಳ್ತಾ ಇರ್ತಾರೆ ಸ್ವಲ್ಪ ಜನ, ಹೇರು ನೀವೇನು ಅಪ್ಲೈ ಮಾಡ್ತೀರಾ ಏನಂತ. ನಾನು ಡಿಫ್ರೆಂಟ್ ಆಯಿಲೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಚೆನ್ನಾಗೇ ವರ್ಕೌಟ್ ಆಗುತ್ತೆ ನನಗೆ ಹೇರ್ ಗ್ರೋತ್ಗೆ. ಸೊ ಈಗ ನಾನು ಎಲ್ಲ ನೀಟಾಗಿ ಹೆಡ್ ಮಸಾಜ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಈಗ ಹೇರೆಲ್ಲ ಮೇಲೆ ಕಟ್ತಾ ಇದ್ದೀನಿ. ಸೊ ಸ್ವಲ್ಪ ಹೇರ್ ಅಂದರೆ ನಾನು ಹೇರ್ ಕಟ್ ಮಾಡಿಸ್ತಾ ಇರ್ತೀನಿ ಹೇಳ್ರಿ, ಇನ್ಮೇಲೆ ಮಾಡಿಸ್ಬಾರ್ದು ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ಸ್ವಲ್ಪ ಉದ್ದ ಹೇರ್ ಇದ್ದರೆ ಚೆನ್ನಾಗಿರುತ್ತೆ, ನಿನ್ಗಿನ್ನೂ ಗೊತ್ತಿಲ್ಲ. ಸ್ವಲ್ಪ ಸ್ಯಾರಿ ಎಲ್ಲ ಹಾಕ್ಕೊಂಡು, ಈಗ ಡ್ರೆಸ್ಗೆ ಓಕೆ ಈ ಹೇರು, ಆದರೆ ಸ್ಯಾರಿ ಹಾಕ್ಕೊಂಡಾಗ ಈ ಹೇರ್ ಬೇಕಾಗಿಲ್ಲ, ಉದ್ದ ಹೇರ್ ಇರಬೇಕು. ಅದಕ್ಕೆ ಹೇಳ್ತೀನಿ, ನನ್ನ ಮಾತು ಕೇಳು, ಇನ್ಮೇಲೆ ಹೇರ್ ಕಟ್ ಅಂದಿದ್ದೀ ಅಂದರೆ ಅಲ್ಲೆಲ್ಲೂ ಕರ್ಕೊಂಡೋಗಲ್ಲ ನಿನ್ನ ಅಂತ ಹೇಳಿದ್ದಾರೆ ಪಾರ್ಲರ್ ಹತ್ರ. ಆಯಿತು ಅಂತ ಸರಿ ಅಂತ ಹೇಳಿದ್ದೀನಿ. ಸ್ವಲ್ಪ ಉದ್ದ ಹೇರ್ ಇದ್ದರೆ ಚೆನ್ನಾಗಿರುತ್ತೆ, ನಾವು ಸ್ಯಾರಿ ಎಲ್ಲ ಹಾಕ್ಕೊಂಡಾಗ ಚೆನ್ನಾಗಿ ಕಾಣ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಆಸೆ. ಅದಕ್ಕೆ ಇನ್ಮೇಲೆ ಹೇರ್ ಕಟ್ ಮಾಡ್ಸೋಕ್ಕೋಗಲ್ಲ ನಾನು. 90% ನಾನು ಯಾವಾಗಲೂ ಮಾಡಿಸೋಂಥ ಹೇರ್ ಕಟ್ ಅಂದರೆ ಲೇಯರ್ ಹೇರ್ ಕಟ್ಟು, 5 ಲೇಯರ್ ಬರುತ್ತಲ್ಲ ಆ ಲೇಯರ್ ಹೇರ್ ಕಟ್ ಮಾಡಿಸ್ತೀನಿ. ಇಲ್ಲ ನನಗೆ ಆ ಥರ ಮಾಡೋರು ಸಿಕ್ಕಿಲ್ಲ ಹೇರ್ ಕಟ್ ಅಂದರೆ ಯು ಶೇಪ್ ಮಾಡಿಸ್ಬಿಡ್ತೀನಿ. ಸೊ ಇಲ್ಲಾಂದರೆ ಸ್ಟೆಪ್ ಕಟ್, ಈ ಮೂರಲ್ಲಿ ಯಾವುದಾದ್ರೂ ಒಂದು. ಅಂದರೆ ಜಾಸ್ತಿ ನಾನು ಲೇಯರ್ ಹೇರ್ ಕಟ್ಟೆ ಮಾಡಿಸೋದು. ಸೊ ಇವೆರಡು ಯಾವಾಗಲಾದರೂ ಯಾರು ಇಲ್ಲ ಅಂದಾಗ, ಸೊ ಎಮರ್ಜೆನ್ಸಿ ಬೇಕಂದಾಗ ಯು ಶೇಪು ಜಾಸ್ತಿ ಮಾಡ್ಸೋಕೆ ಹೋಗ್ತೀನಿ. ಸೊ ಮೊನ್ನೆ ಭಾಳ ಹೇರ್ ತೆಗೆಸ್ಬಿಟ್ಟೆ, ಅದಕ್ಕೆ ನಮ್ಮ ಮನೆಯವ್ರ ಕೋಪ ಬಂದಿದೆ, ಹೇರೆಲ್ಲ ಬೇಗ ಜಾಸ್ತಿ ಹೋಯ್ತು ಅಂತ. ಯಾವ್ದು ಗೊತ್ತು ನೋಡಿ ನನ್ನ ಲಾಚಿ ಬಂಗಾರಿ ಹೆಂಗೆ ಹೆಲ್ಪ್ ಮಾಡ್ತಾ ಇತ್ತು ನನಗೆ. ಗಿಡದ ನೀರು ಬಿಟ್ಕೊಂಡು ಏತಾಗಿ ಹೆಣ್ಣು ಮಗು ಮುದ್ದು ಬಂಗಾರ, ಹೆಣ್ಣು ಮಗು ಮುದ್ದು ಬಂಗಾರ. ಏತಾಗಿ ಮಾನ್ವಿಕೆ ಅಲ್ಲದ ಮನೆಯಲ್ಲಿದ್ದಾನೆ. ಮನೆಯಲ್ಲಿದ್ದಾನೆ. ನಾವೇನು ಹೇಳಿದ್ರು ಬಿಡ್ತಾ ಇಲ್ಲ, ಲಾಸ್ಟೇನೆ ನೀರು ಬಿಡ್ಬೇಕಂತ ಇವತ್ತು ಗಿಡಕ್ಕೆ. ಅದಕ್ಕೆ ಆಯ್ತು ಬಿಡಮ್ಮ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇದೀವಿ. ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಪೈಪು, ಅವಳು ಪೈಪ್ ಒಳಗೆ ಬೆಳ್ಳಿಟ್ಟು ಇಲ್ಲಿ ಬರ ಪೈಪ್ ಒಳಗೆ ಬೆಳ್ಳ ಬೋಡಮ್ಮ ಬಾಡ ಬಂಗಾರಿ ಬಟ್ಟೆ ನಿಂತಾವ ನಾವು ನಿಂತದು ಅಯ್ಯ ಮಾಕಾಡ ಎಲ್ಲ ಅಜ್ಜಿ 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 ಇಲ್ಲೋಡ ಅಜ್ಜಿ ಇಲ್ಲೋಡು ಇಲ್ಲೋಡೆ ಈಗ ಅಜ್ಜಿ ಹಿಂಗನ್ನ ಹಿಂಗನ್ನ ಸಾಕಾ. ಹಾಗೆ ನಾವು ಅಮ್ಮರ ಮನೆ ಹತ್ರ ಹೋದೆ, ಯಾಕೆ ಅಂದರೆ ಈಗ ಮಳೆ ಫುಲ್ ಒಂಥರ ಜಿನು ಮಳೆ ಥರ ಬರ್ತಾನೆ ಇದೆ. ಮತ್ತು ಅರವಿಂದನ ಬಟ್ಟೆ ಎಲ್ಲ ತೊಳೆದಾಕಿದ್ದೆ, ಸ್ಕೂಲ್ಗೆ ಹಾಕ್ಕೊಂಡು ಹೋಗೋಂಥ ಬಟ್ಟೆಗಳೆಲ್ಲನೂ. ಅದು ನೆನೀತಾ ಇದೆ, ನೆನ್ನೆಯಿಂದ ಒಣಗಕ್ಕೆ ಆಗ್ತಾಯಿಲ್ಲ.
ಗಾಳಿಗಾದರೂ ಹಾಕೋಣ ಚೆನ್ನಾಗಿ. ಇಲ್ಲಿ ನಮ್ಮ ಅಮ್ಮವ್ರ ಶೀಟ್ ಕೆಳಗೆ ದಾರಿ ಇದೆ, ನೋಡ್ಕೊಂಡು ಹೋದೆ ಬಂದು. ಅವರು ಸ್ವಲ್ಪ ಬಟ್ಟೆ ಹಾಕಿದ್ರು. ನಮ್ಮ ಶೀಟ್ ಕೆಳಗೆ ಹಾಕ್ಬೋದು, ನಮ್ಮದು ಅವಾಗ ತೆಂಗಿನ ಮರ ಇತ್ತಲ್ಲ, ಆ ಮಟ್ಟೆಗಳು ತೆಂಗಿನ ಬುರುಡೆಗಳೆಲ್ಲ ಬಿದ್ದು ಶೀಟ್ ಒಡೆದೋಗಿದ್ದಾವೆ. ಸೊ ಅಲ್ಲಿ ನಾವು ಹಾಕಿದ್ರೂ ಮಳೆ ಬಂದರೆ ಎಲ್ಲ ಮತ್ತೆ ನೆಂದೋಗ್ತಾ ಬಟ್ಟೆ. ಅದಕ್ಕೆ ಇನ್ನು ನಮ್ಮ ಅಮ್ಮರ ಮನೆ ಹತ್ರ ಸ್ವಲ್ಪ ಪ್ಲೇಸ್ ಇತ್ತು, ಅದಕ್ಕೆ ಅರವಿಂದೊಂದೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಹೋಗಿ ತಗೊಂಡೋಗಿ ಅಲ್ಲಿ ನೀಟಾಗೆಲ್ಲ ಗಾಳಿಗೆ ಹಾಕ್ಬಿಟ್ರೆ ಸ್ಮೆಲ್ ಇರಲ್ಲ, ಸ್ವಲ್ಪ ಗಾಳಿಗಾದರೂ ಸ್ವಲ್ಪ ತಣ್ಣಗಿರವೆಲ್ಲ ಹಂಗೆ ಆರ್ತವೆ ಅಂತಂದು ಹೇಳ್ಬಿಟ್ಟು ಡ್ರೈ ಆಗ್ತವೆ ಅಂತ ಈಗ ತಗೊಂಡು ಹೋಗ್ತಾ ಇದ್ದೀನಿ. ಲಾಸ್ಟೇ ಅಷ್ಟರಲ್ಲಿ ನೀರು ಬಿಡ್ತಾ ಇದ್ಲಲ್ಲ, ನೀರೇ ನಿಂತೋಗ್ಬಿಟ್ವು. ಸೊ ಮತ್ತೆ ಬಂದ್ಲು ನನ್ನ ಹಿಂದೆ. ಇಲ್ಲಿಂದ ಈಗ ಮನೆ ಹತ್ರ ಹೋದರೆ ಅಲ್ಲೂ ಬರ್ತಾಳೆ ಹಿಂದೆ ಹಿಂದೆ. ಸೊ ಹೆಣ್ಮಕ್ಳೇ ಅಷ್ಟು, ನಾವು ಎಲ್ಲಿದ್ದರೆ ಅಲ್ಲಿ ಇರೋಕ್ಕೆ ಇಷ್ಟಪಡ್ತಾರಲ್ವ. ಗಂಡು ಮಕ್ಳು ಆ ರೀತಿ ಅಲ್ಲ, ಅವರು ಗ್ರೂಪ್ ಜೊತೆ ಜಾಯ್ನ್ ಆಗಿಬಿಟ್ಟು ಅವ್ರು ಆಟಾಡೋಕ್ಕೆ ಅದರಲ್ಲಿ ಬ್ಯುಸಿಯಾಗಿರ್ತಾರೆ. ನೋಡಿ ಮಾನ್ವಿಕ್ ಬರ್ತಾ ಇಲ್ಲ ನನ್ನ ಹಿಂದೆ. ಸೊ ಪಕ್ಕದ ಮನೆ ಹುಡುಗನು ಅವನು ಆಟಾಡೋಕ್ಕೆ ಅಂತ ಇಲ್ಲಿ ಲಾಸ್ಟೇ ನಮ್ಮಿಂದೆ ಓಡಾಡ್ತಾಳೆ. ಈ ಅರವಿಂದ್ ಸುಮ್ಮನೆ ಇರಲ್ಲ ನೋಡ್ರಿ, ತಾತ ಬರ್ತಾ ಇದ್ರೆ ಆ ತಾತನ ಹೋಗ್ಬಿಟ್ಟು ಹತ್ರದಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದಾರೆ ನಿಮಗೆ. ನಗು ಬಂತು ನನಗೆ. ಆ ತಾತ ನಕ್ಕೊಂಡು ಹೋಗ್ತಾ ಇತ್ತೆ. ಸೊ ಇವನು ಬಿಡ್ತಾ ಇಲ್ಲ, ಆ ಥರ ಕೆಲಸಗಳು ಮಾಡ್ತಾ ಇರ್ತಾನೆ. ಅರವಿಂದನ್ ಕ್ಯಾಮ್ರಾ ಕೊಟ್ಟರೆ ಈಗ ಈ ರೀತಿ ಕೆಲಸಗಳು ಮಾಡ್ತಾ ಇರ್ತಾನೆ ವೀಡಿಯೋದಲ್ಲಿ. ಹಾಗೆ ಬಂದುಬಿಟ್ಟು ಈಗ ಬಟ್ಟೆ ಎಲ್ಲ ಒಣಗಾಕನ. ಇಲ್ಲಿ ನೋಡಿ ಆ ಕಡೆ ಎಲ್ಲ ರೋಜಾ ಹಾಕಿದ್ದಾಳೆ. ಸೊ ಈ ಕಡೆ ನಾನು ಹಾಕ್ತಾಯಿದ್ದೀನಿ. ಒಂದು ಸ್ಟ್ಯಾಂಡ್ ಥರ ತಗೋಬೇಕು, ಇನ್ಮೇಲೆ ಮಳೆಗಾಲ ಹಂಗೆಲ್ಲ ಬಂದರೆ ಬಟ್ಟೆ ಒಣಗಲ್ಲ ಬೇಗ. ಮಕ್ಕಳಿಗೆ ಸ್ಕೂಲ್ಗೆ ಸ್ವಲ್ಪ ಇದಾಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಅದಕ್ಕೋಸ್ಕರ ಇನ್ನು ಸ್ಟ್ಯಾಂಡ್ ಇದ್ದರೆ ನಾವು ತೊಳೆದ್ಬಿಟ್ಟು ನೀರೆಲ್ಲ ಬಸ್ದ ಮೇಲೆ ಸ್ಟ್ಯಾಂಡ್ಗೆ ಹಾಕ್ಕೊಬಿಡ್ಬೋದು. ಸೊ ಯಾವುದಾದ್ರೂ ಒಂದು ಅಮೆಜಾನಲ್ಲ ಇಲ್ಲ ಮೀಶೋನಲ್ಲಿ ಎಲ್ಲಾದ್ರೂ ನೋಡಿಬಿಟ್ಟು ಚೆನ್ನಾಗಿರೋದೊಂದು ಬುಕ್ ಮಾಡ್ಕೋಬೇಕು. ಈಗ ಸದ್ಯಕ್ಕಿರಲಿ ಅಂತ ನಾವು ಅಮ್ಮರ ಮನೆ ಹತ್ರನೇ ಹಾಕಕ್ಕೆ ಬಂದೆ. ರೋಜಾ ಅಷ್ಟರಲ್ಲಿ ಕಸ ಎಲ್ಲ ಹೊಡಿತಾ ಇದ್ಲು ಒಂದು ಕಡೆ. ಒಂದು ಕಡೆ ಅಡುಗೆಗೆ ಇಟ್ಟಿದ್ದೀನಕ್ಕಾಗಲಿ ಅಂದ್ಲು. ನಂದೇ ಇನ್ನೂ ಅಡುಗೆ ಏನೂ ಇಲ್ಲ, ಇದೇ ಕೆಲಸಗಳೇ ಆಗಿದೆ ಬೆಳಿಗ್ಗೆಯಿಂದ. ಸೊ ಅಲ್ಲಿಂದ ಇಲ್ಲಿ ಓಡಾಡೋದು, ಇಲ್ಲಿ ಕೆಲಸ ಮಾಡೋದು, ಅಲ್ಲಿ ಕೆಲಸ ಮಾಡೋದು ಹಂಗಾಗಿದೆ. ಈಗ ಫಸ್ಟ್ ಇವನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಹೋಗಿ ನಾನು ಅಡುಗೆ ಕೆಲಸ ಶುರು ಮಾಡಬೇಕು. ಸದ್ಯಕ್ಕೆ ಈಗ ಇಷ್ಟು ಕೆಲಸಗಳು ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆಯಿಂದ. ಆಗಲೇ ಒಳಗಡೆದೆಲ್ಲ ಹಾಸಿಗೆ ಅದೆಲ್ಲ ಎತ್ತಾಕಿ ಕಸ ಎಲ್ಲ ಹುಡುಗಿದ್ದಾಯಿತು. ಸೊ ಲಾಸ್ಟಿ ನೋಡಿ, ಏನು ಕ್ಯಾಮ್ರಾಗೆ ಏನು ಮಾಡ್ತಾವಳೆ, ಆಟಗಳು ಆಡ್ತಾವಳೆ. ಸೊ ನಾನು ಅದು ಹಿಂದಿನ ವೀಡಿಯೋ ತುಂಬ ಚೆನ್ನಾಗಿತ್ತು. ಸೊ ನಾನು ಡಿಲೀಟ್ ಮಾಡಿಬಿಟ್ಟೆ. ಅದು ಏನಕ್ಕೆ ಡಿಲೀಟ್ ಮಾಡಿದೆ ಏನು ಅಂತ ನಾನು ಮುಂದೆ ಹೇಳ್ತೀನಿ ವೀಡಿಯೋದಲ್ಲಿ. ಸೊ ತಮ್ಲೇನು ಏನಕ್ಕೆ ಆ ರೀತಿ ಇಟ್ಟಿದ್ದೀನಿ ಅಂತ. ಸೊ ತುಂಬ ಭಯನೇ ಆಗಿತ್ತು ನಿನ್ನೆ. ಸೊ ಆದರೂ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡೆ ಎಲ್ಲನೂ ವೀಡಿಯೋದು. ಅದು ವೀಡಿಯೋ ಕಂಟಿನ್ಯೂ ಆಗಿ ನೋಡಿ, ಸೊ ಅರ್ಥ ಆಗುತ್ತೆ ನಿಮಗೂ. ಯಾರಾದರೂ ಹೊಸದಾಗಿ ನೀವು ವೀಡಿಯೋಸ್ ಮಾಡ್ತಾಯಿದ್ರೆ ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ಈ ವಿಡಿಯೋ ಉದ್ದೇಶ. ಈಗ ಇದೆಲ್ಲ ಹಾಕ್ತಾಯಿನಿ. ಸ್ವಲ್ಪ 2 ಪ್ಯಾಂಟ್ ಇತ್ತು, ಅದನ್ನು ಹಾಕ್ಬಿಟ್ಟು ಮತ್ತು ರೋಜಾನು ಲಾಸ್ಯ ಮಾನ್ವಿಕು ನನ್ನ ತಮ್ಮ 4 ಜನನು ಇದಕ್ಕೆ ಹೋಗಿದ್ರು. ರೋಜಾ ಅವ್ರ ತವ್ರ ಮನೆಗೆ ಹೋಗಿದ್ರು ನೈಟು. ಸೊ ಏನೋ ಕರ್ಜಿಕಾಯಿ ಮಾಡಬೇಕು ಬಾ ಅಂತ ಅವರಮ್ಮ ಫೋನ್ ಮಾಡಿದ್ರಂತೆ. ಅದಕ್ಕೆ ಹೋಗಿ ಕರ್ಜಿಕಾಯಿ ಮಾಡಿ ಮತ್ತು ಬೆಳಿಗ್ಗೆ ಅಷ್ಟರಲ್ಲಿ ಹಾಲು ಕರಿಯೋಕ್ಕೆ ಬರಬೇಕಲ್ಲ ಹಸುಗಳಿಗೆ, ಅದಕ್ಕೆ ಬಂದಿದ್ದಾರೆ ತಗೊಂಡು. ಸೊ ನಮಗೆ ಕೊಟ್ಟಲು ಸ್ವಲ್ಪ ರೋಜಾ ತಗೊಂಡೋಗಕ್ಕ ಮನೆಗೆ ಅಂತ. ಇಲ್ಲಿಟ್ಟಿದ್ರೆ ಅರವಿಂದ್ ಅದನ್ನು ಜೂಮ್ ಮಾಡಿ ತೋರಿಸ್ತಾವೆ ನಿಮಗೆ ನೋಡಿ. ಲಾಸ್ಯ ಅಂತೂ ನನಗೆ ಕೊಡೆ ಅಂತಂದು ಅವ್ರ ಅಮ್ಮನ ಕೇಳ್ತಾ ಇದ್ಲು. ಸೊ ಅವ್ರು ಲಾಸ್ಯಗೆ ರಾತ್ರಿಯಿಂದ ತಿಂದಿದ್ದಾರ ಕಾಯಿಗಳಿಗೆ ಜೀರ್ಣ ಆಗಲ್ಲ ತಿಂತಾಳೆ ಅಂತಂದು ಬೈತಾ ಇದ್ಲು ಅವರಮ್ಮ. ಸೊ ಮಕ್ಕಳಷ್ಟೇ ಏನಾದರೂ ತಿನ್ನೋದು ನಾವು ಮನೇಲಿ ಮಾಡಿದಾಗ ಸೊ ಅದು ಜೀರ್ಣ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆಗಲಿ ಹಿಂದಿಂದೆ ಬೇಕು ತಿನ್ನೋಕೆ ಮಕ್ಳಿಗಷ್ಟೇ. ಸೊ ಅದು ಮಕ್ಕಳ ವಯಸ್ಸಲ್ಲಿ ಆ ರೀತಿ ಹೇಳ್ರಿ ಅಭ್ಯಾಸ, ಎಲ್ಲರೂ ಅಷ್ಟೇ, ಎಲ್ಲರ ಮನೆಯಲ್ಲೂ. ಸೊ ನೋಡಿ ಲಾಸ್ಯ ಸ್ವಲ್ಪ ಕಲರ್ ಡಲ್ಲಿದ್ರು ತುಂಬ ಕ್ಯೂಟು, ತುಂಬ ಲಕ್ಷಣವಾಗಿದ್ದಾಳೆ. ಮತ್ತೊಂದು ವಿಷಯ, ಎಲ್ಲರೂ 90% ನನ್ನ ಥರನೇ ಇದ್ದಾಳೆ ನನ್ನ ಸೊಸೆ ಅಂತಂದು ಹೇಳ್ತಾ ಇರ್ತಾರೆ. ನಿಜ, ನಾನು ಚಿಕ್ಕ ಮಗು ಇದ್ದಾಗ ಒಂದು ಫೋಟೋ ಇದೆ, ಸೇಮ್ ಲಾಸ್ಯ ಥರನೇ ಇದ್ದೀನಿ ನಾನು. ಸ್ವಲ್ಪ ಮುಖಗಳು ನಂದು, ಇವ್ರ ಅಪ್ಪಂದು, ಇವಳ್ದು, ಮಾನ್ವಿಕಂದು, ನಮ್ಮ 4 ಜನದ್ದು ಒಂದೇ ರೀತಿ ಬರುತ್ತೆ ಮುಖ. ಸೊ ಹಾಗಾಗಿ ನನ್ನ ಹೋಲಿಕೆನೇ ಬಂದಿದೆ ನಮ್ಮ ಲಾಸ್ಯಗೆ, ಹಾಗೆ ಅವ್ರ ಅಪ್ಪನ ಹೋಲಿಕೆನೂ ಬಂದಿದೆ. ಸೊ ಆ ಸೋದರತ್ತೆ ಹೋಲಿಕೆಗಳು ಬರ್ತಾವೆ ಹೇಳ್ರಿ. ಸೊ ನನ್ನ ಸೊಸೆ ನನ್ನ ಅಳಿಯ ಎಲ್ಲ ನನ್ನ ಥರನೇ ಒಂದು 90% ಬರೋದು. ನನಗೆ ತುಂಬ ಇಷ್ಟ ನನ್ನ ಸೊಸೆ ನನ್ನ ಅಳಿಯ ಅಂದರೆ. ಸೊ ನನ್ನ ಥರ ಇದ್ದಾರೆ ಅಂತ ಅಲ್ಲ, ಆದರೆ ನನ್ನ ತಮ್ಮನ ಮಕ್ಕಳು ಅಂತ ತುಂಬ ಇಷ್ಟಪಡ್ತೀನಿ, ಚಿಕ್ಕ ಮಕ್ಕಳು ಅಂತ. ನಮ್ಮ ಪಾರು ನಾಗಿನ್ ತೊಗೊಂಡು ಬಂದನಲ್ಲ, ಇನ್ನು ಇರಲ್ಲ ಸುಮ್ಮನೆ, ಇನ್ನು ಅದರಲ್ಲಿ ಸ್ವಲ್ಪ ಹಾಕೋವರೆಗೂ ಅವಳು ಆ ಥರ ಆಡ್ತಾ ಇರ್ತಾಳೆ. ಸೊ ಪಾರುಗೆ ಸ್ವಲ್ಪ ಆ ಕಡೆ ಎತ್ತಿಟ್ಟು ಹಾಕಿ ಮತ್ತೆ ಈಗ ಕಸ ಹೊಡೆಯೋಣ ಅಂತ ಶುರು ಮಾಡ್ಕೊಂಡೆ ಕೆಲಸನ. ಸೊ ಇಲ್ಲಿಂದ ಇನ್ನು ನನ್ನ ಕೆಲಸಗಳು ಶುರುವಾಗುತ್ತೆ. ಆದಷ್ಟು ಮನೆಯಲ್ಲಿ ಒಂದು ಇಬ್ಬರು ಇದ್ದರೆ, ಅಂದರೆ ಇಬ್ಬರು ಹೆಣ್ಮಕ್ಳು ಇರಬೇಕು. ಸೊ ಒಬ್ಬರು ಈ ಥರ ಕೆಲಸಗಳೆಲ್ಲ ಮಾಡಿದ್ರು, ಒಬ್ಬರು ಅಡುಗೆ ಕೆಲಸ ಮಾಡ್ಕೊಂಡು ವೀಡಿಯೋಸ್ ಮಾಡೋದು ಅದು ಸ್ವಲ್ಪ ಈಸಿ ಆಗುತ್ತೆ. ನಾನೇ ಎಲ್ಲ ಕೆಲಸ ಮಾಡಿ ವೀಡಿಯೋಸು ಮಾಡ್ಕೊತಾ ಇದ್ದೀನಲ್ಲ, ಇದು ಭಾಳ ಲೇಟ್ ಅನ್ನಿಸ್ತೈತೆ ನನಗೆ. ಮತ್ತು ಸ್ವಲ್ಪ ಹೆವಿನೂ ಆಗ್ತಾಯಿದೆ ವರ್ಕು. ಮನೆ ಕೆಲಸ ವೀಡಿಯೋದು ಅಷ್ಟು ಸುಲಭ ಅಲ್ಲ. ಬರೀ ವೀಡಿಯೋಸ್ ಒಂದೇ ಮಾಡ್ಕೊಂಡಿರೋ ಅಂದರೆ ನಿಜವಾಗ್ಲೂ ಡೈಲಿ ನಾನು 2 ವೀಡಿಯೋಸ್ ಬೇಕಾದ್ರೆ ಕೊಟ್ಬಿಡ್ತೀನಿ ನಿಮಗೆ. ಅದಕ್ಕೋಸ್ಕರ ನನಗೂ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಈಗ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಪ್ರಮೋಷನ್ ಬಂದರೆ ನಾನು ಆ ಸೈಡು ಓಡಾಡಬೇಕು, ಆವಾಗ ನನಗೆ ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಯಾರಾದರೂ ಒಬ್ಬರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಮನೆ ಕೆಲಸ ನನಗೆ ತುಂಬ ಈಸಿ ಆಗಿಬಿಡುತ್ತೆ. ನೋಡೋಣ ಅದು ಯಾವಾಗ ಯಾವ ಭಾಗ್ಯ ಸಿಗುತ್ತೆ ಅಂತ. ಈಗ ಸದ್ಯಕ್ಕೆ 2 ಕಡೆ ನಾನೇ ಕಷ್ಟಪಡ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಸ್ ಬಂದಾಗ ಅದಕ್ಕೂ ಹೋಗ್ತೀನಿ. ಒಳ್ಳೆ ರೀತಿಯ ವೀಡಿಯೋಸ್ಗೆಲ್ಲ ನಾನು ಪ್ರಮೋಷನ್ ಮಾಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಮತ್ತು ಗೇಮ್ಸು ಬೆಟ್ಟಿಂಗ್ಸ್ದೆಲ್ಲ ಬರ್ತಾಯಿದೆ ಪ್ರಮೋಷನು, ಆದರೆ ಅವು ಮಾಡ್ತಾಯಿಲ್ಲ.
ಸೊ ಏನಕ್ಕೆ ಈಗ ಅದು ಒಳ್ಳೆ ರೀತಿ ಜನರಿಗೆ ಒಂದು ಒಳ್ಳೆ ಉಪಯೋಗ ಆಗ್ತಿದೆ ಅನ್ನೋದು ಮಾತ್ರ ನಾನು ಮಾಡ್ತೀನಿ. ಅದರಿಂದ ನನಗೆ ಲಕ್ಷ ಲಕ್ಷ ಕೊಡ್ತೀನಿ ಅಂದರೂ ಬೇಡ, ಬೆಟ್ಟಿಂಗ್ಸ್ದು ಗೇಮ್ಸ್ದು. ಅದರಿಂದ ನಾವು ತುಂಬ ಇದಾಗಿದ್ದೀವಿ ಜೀವನದಲ್ಲಿ. ಅದಕ್ಕೆ ನಾನು ಅಂಥದ್ದು ಮಾತ್ರ ನಿಮ್ಗೆ ಎಷ್ಟು ನನ್ನ ಲೈಫ್ ಸೆಟ್ ಆಗೋಷ್ಟು ಕೊಡ್ತೀನಿ ಅಂದ್ರೂ ನನಗೆ ಬೇಕಾಗಿಲ್ಲ ಆ ಥರದ್ದು. ಯಾಕಂದರೆ ಸೊ ನಾವು ಪಟ್ಟಂಥ ಕಷ್ಟ ಬೇರೆಯವ್ರು ಪಡಬಾರ್ದು. ಅದರಿಂದ ಲಾಭ ಇರಲಿ ಏನೇ ಇರಲಿ, ಸೊ ಅದರಿಂದ ನಷ್ಟನೇ ಹೊರತು ಲಾಭ ಅಂತೂ ಇರಲ್ಲ. ಹಾಗಾಗಿ ನಾನು ಬೆಟ್ಟಿಂಗ್ಸ್ದೆಲ್ಲ ನಾನು ಏನು ಇದು ಮಾಡಲ್ಲ, ಪ್ರಮೋಷನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದು ಒಂದು 2-3 ವೀಡಿಯೋಸ್ ಬಂದಿತ್ತು ಬೆಟ್ಟಿಂಗ್ಸ್ದು, ಆದರೆ ನಾನು ಮಾಡಲಿಲ್ಲ. ಸೊ ಏನಕ್ಕೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಆ ಥರ ಇದಕ್ಕೆ ಹೋಗ್ಬಿಟ್ರೆ ಮತ್ತೆ ಜೀವನದಲ್ಲಿ ನಾವು ಗೆಟಪ್ ಆಗೋಕ್ಕೆ ಆಗಲ್ಲ, ಮತ್ತೆ ಮೊದಲಿನ ಥರ ಆಗೋಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ನಮಗೂ ಎಕ್ಸ್ಪೀರಿಯೆನ್ಸ್ ಇದೆ, ಅದಕ್ಕೋಸ್ಕರ ನಾನು ಆ ಥರ ಪ್ರಮೋಷನ್ಸ್ ಮಾಡಲ್ಲ. ಸೊ ಒಳ್ಳೆ ರೀತಿ ಏನಾದರೂ ಮನೆಗೆ ಯೂಸ್ ಆಗುವಂಥವು ಈ ಥರದವೇ ನಾನು ಮಾಡ್ತಾಯಿದ್ದೀನಿ. ವರ್ಕ್ ಫ್ರಮ್ ಹೋಮ್ದು ನಾನು ಮಾಡ್ತಾಯಿಲ್ಲ. ವರ್ಕ್ ಫ್ರಮ್ ಹೋಮು ತುಂಬ ಫೇಕ್ ಇದೆ ಅಂತಂದು ಹೇಳ್ತಾ ಇರ್ತಾರೆ. ಸೊ ನನಗೆ ತಿಳಿದೇನೆ ಒಂದು ಸಾರಿ ಮಾಡಿದ್ದೆ, ಅದಕ್ಕೋಸ್ಕರ ಈಗ ಅದ್ರ ಸುದ್ದಿಗೆ ಹೋಗ್ತಾ ಇಲ್ಲ ನಾನು. ಹಲೋ ಎಲ್ಲರೂ ಹೇಗಿದ್ದೀರಾ? ಸೊ ನಿನ್ನೆ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಯಾಕೆ ಅಂದರೆ ನನಗೆ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಬಂತು. ಸೊ ಹಾಗಾಗಿ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೆ ವೀಡಿಯೋನ. ನೀವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ ಅಂತಂದು ಕೇಳ್ತಾ ಇರ್ತಿಲ್ಲ, ಹಾಗಾಗಿ ನಾನು ಸ್ವಲ್ಪ ಡಿಲೇ ಮಾಡಿದೆ. ಬೇಗ ಡೈಲಿ ಒಂದೊಂದು ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಬೇಗ ಕವರ್ ಮಾಡ್ಕೊಂಡು, ಮತ್ತೆ ನನಗೆ ಹಿಂದಿನ ದಿನ ಸ್ವಲ್ಪ ವೀಡಿಯೋ ಇತ್ತು. ಮತ್ತು ಇದು ನಮ್ಮ ಮಾನ್ವಿಕನು ರೋಜಾ ಕದ್ರಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರು. ಸೊ ಅದು ಬಂದಮೇಲೆ ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಮತ್ತೆ ನಾನೊಂದು ಸ್ವಲ್ಪ ವ್ಲಾಗ್ ಮನೆಯದು, ಅಂದರೆ ಬಟ್ಟೆ ತೊಳೆಯೋದೆಲ್ಲನೂ ವಾಷಿಂಗ್ ಮಿಷಿನಲ್ಲಿ ಹಾಕಿ ಬಟ್ಟೆ ತೊಳೆಯೋದೆಲ್ಲ ಮಾಡಿಟ್ಕೊಂಡು ಸೊ ಒಂದು ರೆಡಿ ಮಾಡಿಬಿಟ್ಟು ನಾನು ಆಗಲೇ ಅಪ್ಲೋಡು ಮಾಡಿದ್ದೆ. ಮತ್ತು ಯೂಟ್ಯೂಬ್ ಕಡೆಯಿಂದ ಚೆಕ್ ಮಾಡ್ತಾರಲ್ಲ ವೀಡಿಯೋ, ಸೊ ಏನೇನಿದೆ ಅಂತ ಹೇಳ್ಬಿಟ್ಟು ಅವ್ರು ಚೆಕ್ ಮಾಡಿ ಅವ್ರು ಓಕೆ ಕೊಟ್ಟ ಮೇಲೆ ನಾವು ಪಬ್ಲಿಕ್ ಮಾಡಬೇಕು ವೀಡಿಯೋನ. ಹಾಗಾಗಿ ಆ ರೀತಿ ನಾನು ಇನ್ನು ಚೆಕ್ ಆಗಿರುತ್ತೆ ಅಂತ ನಾನು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದು ಸರಿ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಕೆಲಸ ಮಾಡ್ಕೊತಾ ಇದ್ದೆ. ಅದು ಚೆಕ್ ಆಗಿಬಿಟ್ಟು ಅವರು ರಿಮೂವ್ಡ್ ಯುವರ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಸೊ ಅದು ಇದು ಡೇಂಜರ್ ಸಿಂಬಲ್ ಹಾಕ್ಬಿಟ್ಟು ರಿಮೂವ್ಡ್ ಯುವರ್ ಕಂಟೆಂಟ್ ಅಂತ ಹಾಕಿ ಸೊ ನನಗೆ ಈ ಮೇಲ್ಗೆ ಕಳಿಸಿದ್ರು ಒಂದು ಮೇಲು. ಸೊ ಯೂಟ್ಯೂಬ್ ಅವ್ರ ಕಡೆಯಿಂದ ನನಗೆ ಭಯ ಆಗೋಯ್ತು ಅದನ್ನ ನೋಡಿಬಿಟ್ಟು. ಸೊ ಯಾಕೆಂದರೆ ಅದನ್ನ ಪಬ್ಲಿಕ್ ಮಾಡೋಕ್ಕೂ ಇಲ್ಲ ಏನಿಲ್ಲ, ಅದನ್ನ ಕಂಟೆಂಟೇ ರಿಮೂವ್ ಮಾಡ್ತಾವ್ರು ಅವರು ಯೂಟ್ಯೂಬರು ಅಂತಂದು ಹೇಳ್ಬಿಟ್ಟು. ಸೊ ಏನಕ್ಕೆ ನಾನು ಏನು ಮಾಡಿಲ್ವಲ್ಲ ವೀಡಿಯೋದಲ್ಲಿ, ಏನಕ್ಕೆ ಈ ರೀತಿ ಆಯಿತು ಅಂತಂದು ಹೇಳ್ಬಿಟ್ಟು ಮತ್ತೆ ನಾನು ಆ ವೀಡಿಯೋನ ಎಡಿಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ವೀಡಿಯೋನ ಚೆಕ್ ಮಾಡ್ತಾ ಹೋದರೆ ಇದರಲ್ಲಿ ಏನಿದೆ ಏನು ಅಂತಂದು ಹೇಳ್ಬಿಟ್ಟು ಹಾಗೆ ಚಿಲ್ಡ್ರನ್ಸ್ ಡೇಂಜರ್ ಪೊಸಿಷನ್ ಅಂತಂದೇನೋ ಹಾಕಿದ್ರು ಅವರು. ಸೊ ಹೌದಾ, ಮಕ್ಕಳದು ನಾನು ಏನು ಹಾರ್ಮ್ಫುಲ್ ಕಂಟೆಂಟ್ ಇಟ್ಟಿದ್ದೀನಿ ಅಂತಂದು ಹೇಳ್ಬಿಟ್ಟು ಅವಾಗ ಮತ್ತೆ ನಾನು ಎಡಿಟ್ ಮಾಡಿರುವಂಥ ವೀಡಿಯೋನ ಸೊ ನಾನು ಮತ್ತೆ ಒಂದು ಸ್ವಲ್ಪನೂ ಬಿಡದೆ ಎಲ್ಲ ಚೆಕ್ ಮಾಡ್ತಾ ಕೂತ್ಕೊಂಡ್ರೆ ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸೊ ಮಾನ್ವಿಕು ಮತ್ತು ಲಾಸ್ಯ ನಾನು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ತೊಳಿತಾ ಇದ್ನಲ್ಲ, ಸೊ ಅದು ಹಾಕ್ಬೇಕಾದ್ರೆ ಅವರಿಬ್ಬರು ಬಗ್ಗಿ ನೋಡ್ತಾವ್ರೆ ಸೊ ವಾಷಿಂಗ್ ಮಿಷನ್ನ. ಮತ್ತು ಅಲ್ಲೇ ಭಾಳ ಹೊತ್ತಿದ್ದಾರೆ, ವಾಷಿಂಗ್ ಮಿಷನ್ ಪಕ್ಕ ಆಟಾಡ್ತಾ ಇದ್ದಾರೆ. ಮತ್ತು ಅದರ ಒಳಗಡೆ ಹಿಂಗೆ ನೋಡೋದು ನಿಂತ್ಕೊಂಡು ನನ್ನ ಪಕ್ಕ ಆ ರೀತಿ ಮಾಡ್ತಾವ್ರೆ. ಸೊ ಅವಾಗ ನನಗೆ ಅನ್ನಿಸ್ತು, ಹೌದಾ ಸೊ ಇದು ನಾನು ಮಾಡಿರೋವಂಥ ಮಿಸ್ಟೇಕು ಅಂತಂದು ಹೇಳ್ಬಿಟ್ಟು. ನಿಜವಾಗ್ಲೂ ಅದು ಮತ್ತೆ ನಾನು ಏನು ರಾಂಗ್ ಮಾಡಿಬಿಟ್ಟೆ, ಅಲ್ಲಿಗೆ ನಾನು ಅದು ವೀಡಿಯೋ ಡಿಲೀಟ್ ಮಾಡಿಬಿಟ್ಟು ಸುಮ್ಮನೆ ಆಗಬೇಕಾಗಿತ್ತು. ಮತ್ತೆ ನಾನು ಏನು ಮಾಡಿದೆ, ಎಲ್ಲ ಮತ್ತೆ VNಗೆ ಹಾಕ್ಕೊಬಿಟ್ಟು ಆ ವೀಡಿಯೋನ ಸೊ ಮಕ್ಕಳು ಎಲ್ಲಿದ್ರೋ ಅದನ್ನೆಲ್ಲ ತೆಗೆದುಬಿಟ್ಟೆ. ಸೊ ಎಲ್ಲೆಲ್ಲಿ ಅವರು ವಾಷಿಂಗ್ ಮಿಷಿನ್ ಹತ್ರ ಇದ್ರು ಆ ವಿಡಿಯೋ ಫುಲ್ ಎಡಿಟ್ ಮಾಡಿ ತೆಗೆದುಬಿಟ್ಟೆ. ತೆಗೆದು ಬರೀ ನಂದು ಮತ್ತೆ ಕೆಲಸ ಮಾಡಿರೋದು ಮತ್ತು ರೋಜಾ ಕೆಲಸ ಮಾಡಿರೋದು ಇಷ್ಟಿಟ್ರು ಮತ್ತೆ ಅದಕ್ಕೆ ಹಂಗೆ ಮೇಲ್ ಕಳ್ಸೋರು, ಮತ್ತೆ ಇನ್ನೊಂದು ಮೇಲು ರಿಮೂವ್ಡ್ ಯುವರ್ ಕಂಟೆಂಟ್ ಅಂತಂದು ಹೇಳ್ಬಿಟ್ಟು. ಸೊ ನನಗೆ ಭಯನೇ ಆಗೋಯ್ತು. ಈಗ ಯಾರನ್ನ ಕೇಳಿ ಏನು ಮಾಡಲಿ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಸೊ ಇದು ಫಸ್ಟ್ ಟೈಮ್ ಆ ಥರ ಬಂದಿದ್ದು. ಇನ್ನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ, ಅವರು ಸೊ ಹಂಗೆ ಚೆಕ್ ಮಾಡು ನೋಡು ಏನು ಬಂದಿದೆ, ಏನು ಕಳಿಸಿದಾರೆ ಅವರು ಅಂತಂದು ಹೇಳ್ಬಿಟ್ಟು ಹಂಗೆ ಇದು ಮಾಡ್ತಾಯಿದ್ರು. ಹಾಗೆ ನನಗೆ ಹಿಂದೂಪುರದಲ್ಲಿ ಒಬ್ಬರು ಪರಿಚಯ ಇದ್ದಾರೆ, ನಂತರ ಯೂಟ್ಯೂಬ್ ಮಾಡೋರೆ ಅವಣ್ಣ. ಸೊ ಅವಣ್ಣನಿಗೆ ಚೆನ್ನಾಗಿ ಗೊತ್ತು ಯೂಟ್ಯೂಬ್ ಬಗ್ಗೆ, ತುಂಬ ವರ್ಷಗಳಿಂದ ಅವ್ರು ಯೂಟ್ಯೂಬ್ ಮಾಡ್ತಾವ್ರೆ, ನನ್ನ ರೀತಿ ಹೊಸದಾಗೇನಲ್ಲ. ಹಾಗಾಗಿ ಮತ್ತೆ ಅವಣ್ಣನ ಕಾಂಟ್ಯಾಕ್ಟ್ ಮಾಡಿದೆ. ಅವಣ್ಣ ಸರಿ ಆಯಿತು, ನೀವು ಅದು ಏನೇನು ಬಂದಿದೆಯೋ ಮೇಲ್ಗೆ ಅದೆಲ್ಲ ನನಗೆ ಕಳಿಸ್ಕೊಡಿ ನೋಡ್ತೀನಿ ಅಂದರು. ಸೊ ಅವಾಗ ನಾನೆಲ್ಲ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಅವರಿಗೆ ವಾಟ್ಸಪ್ ಸೆಂಡ್ ಮಾಡಿದೆ. ಆಗ ಅವರೆಲ್ಲ ನೋಡಿಬಿಟ್ಟು ನೀವು ಹಾರ್ಮ್ಫುಲ್ ಕಂಟೆಂಟ್ ಇಟ್ಟಿದ್ದೀರಾ, ಅದಕ್ಕೆ ಅವರು ಕಳಿಸಿದ್ದಾರೆ, ನೀವು ಫಸ್ಟು ಕ್ರೋಮ್ ಬ್ರೌಸರ್ನಲ್ಲಿ ಹೋಗ್ಬಿಟ್ಟು ನಿಮ್ಮದು ಚಾನಲ್ ಡ್ಯಾಶ್ ಬೋರ್ಡಲ್ಲಿ ನೋಡಿ ಅವ್ರು ಏನಾದರೂ ವಾರ್ನಿಂಗ್ ಕೊಟ್ಟಿದ್ದಾರಾ ಇಲ್ಲ ಸ್ಟ್ರೈಕ್ ಕೊಟ್ಟಿದ್ದಾರಾ ನೋಡಿ. ಸೊ ಆ ಥರ ಸ್ಟ್ರೈಕ್ ಏನಾದರೂ ಕೊಟ್ಟಿದ್ರೆ, ವಾರ್ನಿಂಗ್ ಕೊಟ್ಟಿದ್ರು ನೀವು ಸೊ ಮತ್ತೆ ಕಾರ್ಪೊರೇಟ್ ಸ್ಕೂಲ್ಗೆ ಜಾಯ್ನ್ ಆಗಬೇಕು. ಅದು 90 ಡೇಸಲ್ಲಿ ಅವ್ರು ರಿಮೂವ್ ಮಾಡ್ತಾರೆ, ಅಲ್ಲಿವರೆಗೂ ಸೊ ಅದು ಹಂಗೆ ಇರುತ್ತೆ ನಿಮ್ಮ ಚಾನಲ್ ಮೇಲೆ ಅಂತಂದ್ರೆ. ನಿಜ ನನಗೆ ಅದೇನಾಗಿದೆಯೋ ಏನೋ ಅದು ನೋಡೋವರೆಗೂ ಅಳುನೇ ಬಂದಂಗಾಯ್ತು. ಯಾಕಂದರೆ ಇಷ್ಟು ಕಷ್ಟಪಟ್ಟು ನನ್ನ ಚಾನಲ್ನ ಇಲ್ಲಿವರೆಗೂ ತಂದಿದ್ದೀನಿ. ಸೊ ಅದರಲ್ಲಿ ಅವರು ಡೈರೆಕ್ಟ್ ಸ್ಟ್ರೈಕ್ 1 ಸ್ಟ್ರೈಕ್ 2 ಸ್ಟ್ರೈಕ್ 3 ಬಂದುಬಿಟ್ರೆ ನಮ್ಮ ಚಾನಲ್ಲೇ ಇರಲ್ವಂತೆ, ಫುಲ್ ಡಿಲೀಟ್ ಮಾಡಾಕ್ಬಿಡ್ತಾರೆ. ಹಾಗಾಗಿ ತುಂಬ ಹುಷಾರಾಗಿ, ಈಗ ಚಿಕ್ಕ ಮಕ್ಳಿಬ್ರು ಹೊಡೆದಾಡ್ತಾ ಇರ್ತಾರಲ್ಲ ತಮಾಷೆಗೆ, ಈಗ ಒಬ್ರಿಗೊಬ್ರು ಹಿಡ್ಕೊಂಡು ಹೊಡೆದಾಡ್ತಾರೆ, ಆ ಥರದ ಸಮೇತ ಇಡಬಾರ್ದಂತೆ. ಮತ್ತು ನಾವೀಗ ನೀರ ಹತ್ರ ಎಲ್ಲಾದರೂ ಕೆರೆ ಬಾವಿ ಹತ್ರ ಅಲ್ಲೆಲ್ಲಾದ್ರೂ ಪಕ್ಕ ಸುಮ್ಮನೆ ಮಕ್ಳಿದ್ರೂ ಆ ಥರನೂ ಇಡಬಾರ್ದು. ಒಟ್ಟಿನಲ್ಲಿ ಈ ಬ್ಲಡ್ ಅಂತೆ ಹಾರ್ಮ್ಫುಲ್ ನೋಡೋಕ್ಕೆ ಏನು ಸ್ವಲ್ಪ ಭಯ ಅನಿಸುತ್ತೋ, ಇಲ್ಲ ನಾವೀಗ ತಮಾಷೆಗೆ
ನಾನು ಈ ಥರ ಸತ್ತೋಗ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗೋದು ಬಾಗ್ಲಾಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ. ಸೊ ಆ ಥರ ವೀಡಿಯೋಸ್ ಮಾಡಲೇಬಾರ್ದಂತೆ. ಆ ಥರ ಮಾಡಿದ್ರೆ ಪಕ್ಕ ಸ್ಟ್ರೈಕ್ ಬಂದೇ ಬರುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಸ್ವಲ್ಪ ವೀಡಿಯೋಸ್ ನೋಡಿದೆ. ಮತ್ತೆ ಆ ಅಣ್ಣನೂ ಸ್ವಲ್ಪ ಹೇಳಿದ್ರು ನಾನು. ಮತ್ತೆ ನಮ್ಮ ಮನೆಯವರು ಪಾಪ ಕೆಲಸದಲ್ಲಿ ಇದ್ರು, ಇಲ್ಲೇ ನಮ್ಮೂರಲ್ಲೇನೆ ಕರೆದೆ, ಮನೆಗೆ ಬಂದ್ಬಿಟ್ಟು ಆ ಅಣ್ಣ ಹೇಳಿರೋ ರೀತಿ ಎಲ್ಲ ನೋಡಿದ್ವಿ. ಸೊ ಸದ್ಯಕ್ಕೆ ವಾರ್ನಿಂಗು ಕೊಟ್ಟಿರ್ಲಿಲ್ಲ ಅವರು, ಮತ್ತೆ ಸ್ಟ್ರೈಕು ಕಳಿಸಿರ್ಲಿಲ್ಲ. ಫುಲ್ಲು ಒಂಥರ ನೆಮ್ಮದಿ ಆಗೋಯ್ತು ನನಗೆ. ಅದೇನು ಬಂದಿದೆಯೋ ನೋಡೋದಕ್ಕೆ ಒಂಥರ ಅಳು ಬಂದಂಗೆ ಆಗ್ತಾ ಇತ್ತು. ನಮ್ಮ ಮನೆಯವರು ನಾನು ಇಷ್ಟು ಕಷ್ಟಪಟ್ಟು ಈ ಚಾನಲ್ ತೊಗೊಂಡು ಬಂದಲ್ಲ, ಏನಾಗುತ್ತೋ ಏನೋ ಪ್ರಾಬ್ಲಮ್ ಮಾಡ್ಕೊಬಿಟ್ಟು ನಾ ಚಾನಲ್ಗೆ ಅಂತ ಹೇಳ್ಬಿಟ್ಟು ತುಂಬ ಭಯ ಆಯಿತು. ಹಾಗೆ ಎಲ್ಲ ಚೆಕ್ ಮಾಡಿದ್ವಿ, ಸದ್ಯಕ್ಕೆ ವಾರ್ನಿಂಗು ಕೊಟ್ಟಿರಲಿಲ್ಲ, ಏನಿಲ್ಲ. ಸೊ ತಿಳಿದೇನೆ ಈ ಥರ ಮಾಡಿದ್ದಾರೆ ಇವರು ಅಂತಂದು ಹೇಳ್ಬಿಟ್ಟು. ಅದೇನು ಜಾಸ್ತಿ ಹಾರ್ಮ್ಫುಲ್ ಅಲ್ವಲ್ಲ, ಮಕ್ಕಳು ಈಗ ವಾಷಿಂಗ್ ಮಿಷಿನ್ ಪಕ್ಕ ನಿಂತಿದ್ದಾರೆ, ಅದು ಕರೆಂಟಿಂದಲ್ವಾ. ಸೊ ಮಕ್ಳಿಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಅವರಿದು. ಹಾಗೆ ಸದ್ಯ ನಾನೇನು ಅಷ್ಟೊಂದು ದೊಡ್ಡ ತಪ್ಪು ಮಾಡಿಲ್ಲ ಅಂತ ಒಂಥರ ನೆಮ್ಮದಿ ಆಗೋಯ್ತು ಮನಸ್ಸಿಗೆ. ಅವರು ಹೇಳಿದ್ರು ಅವಣ್ಣ ಏನು ಪ್ರಾಬ್ಲಮ್ ಇಲ್ಲ ಬಿಡಿ ಅಂತಂದು. ಅದಕ್ಕೆ ಅವ್ರು ಏನು ಹೇಳಿದ್ರು, ಆ ವಿಡಿಯೋನೇ ಡಿಲೀಟ್ ಮಾಡೋಕ್ಕೆ, ಆ ವಿಡಿಯೋನೇ ಹಾಕಕ್ಕೆ ಹೋಗ್ಬಿಡ್ರಿ ಅಂತಂದ್ರು. ಅದಕ್ಕೆ ಸೊ ನಾನು ನಿನ್ನೆ ತೆಗ್ದಿರೋಂಥ ವ್ಲಾಗ್ ವಿಡಿಯೋ ಆಗಿರ್ಬೋದು ಎಲ್ಲನೂ ಡಿಲೀಟ್ ಮಾಡಾಕ್ತೆ. ನಾನು ವಿಡಿಯೋ ಏನೂ ಅಪ್ಲೋಡ್ ಮಾಡಲಿಲ್ಲ ನಿನ್ನೆ. ಸೊ ಅದಕ್ಕೆ ಇವತ್ತು ನಿಮ್ಮ ಜೊತೆ ಹೇಳೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಮಾಡ್ತಾ ಇದ್ರೆ, ಹಳುಬ್ರೆ ಆಗಿರಲಿ ಗೊತ್ತಿಲ್ಲದೇ ಒಂದು ಮಿಸ್ಟೇಕ್ ಮಾಡಿಬಿಡ್ತೀವಿ ಯಾವಾಗಲಾದರೂ ಸರಿನೇ. ಆದಷ್ಟು 10-20 ಸಲ ನೋಡಿ ವಿಡಿಯೋನ. ಅದರಲ್ಲಿ ಮಕ್ಕಳದು ಏನಾದರೂ ಒಂದು ಡೇಂಜರಸ್, ಒಂದು ತೊಟ್ಟಿ ಪಕ್ಕ ನೀರು ತುಂಬ್ಕೊಳ್ಳೋದಾಗಿರ್ಬೋದು, ಆ ಥರ ಇಟ್ರೂ ಅವರು ಏನಾದರೂ ಒಂದು ಇದು ಕಳಿಸ್ಬಿಡ್ತಾರೆ ಮೇಲ್ಗೆ. ಆದಷ್ಟು ಎಲ್ಲ ಸೇಫ್ಟಿ ಇರೋ ಅಂಥದ್ದೇ ಇಡಬೇಕು. ಸೊ ಈಗ ನನಗೆ ತುಂಬ ಎಚ್ಚರಿಕೆ ಬಂದಿದೆ ಯಾವ ಥರ ವೀಡಿಯೋಸ್ ಇಡಬೇಕು ಅನ್ನೋದು. ಅದೇನು ಅಷ್ಟು ಡೇಂಜರಸ್ ಅಲ್ಲ ಅಂದ್ಕೊಂಡೆ ನಾನು, ಯಾಕಂದರೆ ನಾನಿದ್ದೀನಿ ಅಲ್ಲಿ, ಮಕ್ಕಳು ಆಟ ಆಡ್ತಾಯಿದ್ರು ವಾಷಿಂಗ್ ಮಿಷಿನ್ ಪಕ್ಕ. ಸೊ ಆದ್ರೂ ಅದು ಡೇಂಜರ್ ಅಂತ ಕಳಿಸಿದ್ದಾರೆ, ಚಿಲ್ಡ್ರನ್ಸ್ ಸೇಫ್ಟಿ ಇಲ್ಲ ಅಂತಂದು ಹೇಳ್ಬಿಟ್ಟು. ಅದಕ್ಕೆ ನಾನು ಇನ್ಮೇಲೆ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ವೀಡಿಯೋಸ್ ಮಾಡ್ತೀನಿ. ಸದ್ಯಕ್ಕೆ ನನ್ನ ಅದೃಷ್ಟಕ್ಕೆ, ನಾನು ಪಟ್ಟಿರುವಂಥ ಕಷ್ಟಕ್ಕೆ ದೇವರು ನನಗೆ ವಾರ್ನಿಂಗ್ ಆಗಿರ್ಬೋದು, ಇಲ್ಲ ಅವರು ಯೂಟ್ಯೂಬ್ ಅವ್ರ ಕಡೆಯಿಂದ ಸ್ಟ್ರೈಕ್ ಆಗಿರ್ಬೋದು, ಈ ಥರ ಏನೂ ಬರಲಿಲ್ಲ. ಸೊ ಅದೊಂದು ಖುಷಿ ಆಯಿತು ನನಗೆ. ಅಪ್ಪ ಬಿಡಪ್ಪ, ಸದ್ಯ ಇದೇನೋ ತಿಳಿದೇ ಮಾಡಿಬಿಟ್ಟೆ. ಸೊ ತಿಳ್ಕೊಳ್ಳಿ ಅಂತಂದೇ ಅವ್ರು ಕಳಿಸಿದ್ದಾರೆ ಆ ಥರ. ಇನ್ಮೇಲೆ ನಾನು ಒಂದು ಹುಷಾರಾಗೆ ವೀಡಿಯೋಸ್ ಮಾಡ್ತೀನಿ. ಗೊತ್ತಿಲ್ಲದೇ ತಪ್ಪಾಗಿದ್ದಕ್ಕೆ ನಾನು ನಿಮ್ಗೆ ವಿಡಿಯೋ ಕೊಟ್ಟಿಲ್ಲ ಅನ್ನೋದೊಂದು ಟೆನ್ಷನ್ ಆದರೆ, ಮತ್ತು ನನಗಿದು ಯೂಟ್ಯೂಬ್ ಕಡೆಯಿಂದ ಇನ್ನೂ ಏನೇನು ಕಳಿಸ್ತಾರೆ ಅನ್ನೋದೊಂದು ಭಯ ಸುತ್ಕೊಬಿಟ್ಟಿತ್ತು. ಸದ್ಯಕ್ಕೆ ಅವಣ್ಣನ್ನೆಲ್ಲ ವಿಚಾರಿಸಿದ್ರೆ ಅವಣ್ಣ ಸರಿ ಆಯಿತು, ಏನೂ ಇಲ್ಲ, ಆರಾಮಾಗಿ ವೀಡಿಯೋಸ್ ಮಾಡ್ಕೊಳ್ಳಿ, ಸ್ವಲ್ಪ ನೋಡಿಬಿಟ್ಟು ವೀಡಿಯೋಸ್ ಮಾಡಿ, ಸ್ವಲ್ಪ ಸೇಫ್ಟಿ ಎಲ್ಲ ಇರಲಿ ಅಂತಂದು ಹೇಳಿದ್ರು. ಸರಿ ಅಂತಂದು ಹೇಳ್ಬಿಟ್ಟು ಸೊ ಇವತ್ತು ವ್ಲಾಗ್ನ ಶುರು ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ನಿಜ ತುಂಬ ಭಯ ಆಗಿತ್ತು ನಿನ್ನೆ ನನಗೆ. ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಅಷ್ಟು ಭಯನೇ ಅನಿಸಿರಲಿಲ್ಲ. ನಿನ್ನೆ ಆ ಮೇಲ್ ನೋಡಿಬಿಟ್ಟು ಅಷ್ಟು ಭಯ ಆಗೋಯ್ತು. ಸೊ ಡೈರೆಕ್ಟ್ ಈಗ ನಾವು ರಿಮೂವ್ ಯುವರ್ ಕಂಟೆಂಟ್ ಅಂತ ಕಳಿಸ್ಬಿಟ್ರು. ನಾನು ವೀಡಿಯೋ ಅಪ್ಲೋಡ್ ಮಾಡಿದರೆ ಅದ್ರ ಕೆಳಗಡೆನೂ ಅಷ್ಟೇ, ನಾನು ಪಬ್ಲಿಕ್ ಮಾಡೋಕ್ಕೂ ಇಲ್ಲ. ಸೊ ಆ ಥರ ಕಳಿಸ್ಬಿಟ್ಟಿದ್ದಾರೆ. ಅದು ಸ್ವಲ್ಪ ಭಯ ಅನ್ನಿಸ್ತು, ಏನಾಗುತ್ತೋ, ಏನು ಮಾಡ್ತಾರೆ, ಮತ್ತೆ ನೆಕ್ಸ್ಟ್ ಮೇಲೆ ಏನು ಕಳಿಸ್ತಾರೋ ಅನ್ನೋದು. ಒಂದ್ಸರಿ ಆಗಿದ್ರೆ ಏನು ಭಯ ಆಗ್ತಿರ್ಲಿಲ್ಲ. ಮತ್ತೆ ನಾನು ಎಡಿಟ್ ಮಾಡಿಬಿಟ್ಟು ಅದೇ ವಿಡಿಯೋನೇ ಮಕ್ಕಳದೆಲ್ಲ ತೆಗೆದ್ಬಿಟ್ಟು ನಾನು ಮತ್ತೆ ಅದನ್ನೇ ಅಪ್ಲೋಡ್ ಮಾಡಿದ್ರು, ಮತ್ತೆ ಅದೇ ಕಳಿಸ್ಬಿಟ್ರಲ್ಲ, ಅವಾಗ ಸ್ವಲ್ಪ ಭಯ ಅನ್ನಿಸ್ತು ನನಗೆ. ಇದು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ನಿಮ್ಮ ಜೊತೆ, ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹೊಸಬ್ರಾಗಿದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿ ವೀಡಿಯೋಸ್ ಮಾಡಿ. ಸೊ ಚಾನಲ್ ಅದು ಎಷ್ಟೇ ಲಕ್ಷ ಸಬ್ಸ್ಕ್ರೈಬರ್ ಇರಲಿ, ಸೊ ನಾವು ಈ ರೀತಿ ಏನಾದರೂ ಮಿಸ್ಟೇಕ್ ಮಾಡಿಬಿಟ್ರೆ ಡೈರೆಕ್ಟ್ ಅವ್ರು ಡಿಲೀಟ್ ಮಾಡಕ್ಕೆ ಬಿಡ್ತಾರೆ ಚಾನಲು. ನಾವಿಂದು ಏನು ಮಾಡಿದ್ರು, ಸಾಹಸ ಪಟ್ಟರು, ಯಾರ ಕೈಲಿ ಏನು ಮಾಡಿಸಿದ್ರು ಅದಾಗಲ್ಲ, ಚಾನಲ್ ರಿಟರ್ನ್ ಬರಲ್ಲ. ಸೊ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಸ್ಟೇಜಿಗೆ ತಂದಿರ್ತೀವಿ. ಸೊ ಏನಾದರೂ ಈ ಥರ ತಿಳಿದೇ ಇದು ಮಾಡ್ಕೊಬಿಟ್ರೆ ಚಾನಲೇ ಹೊರಟೋಗ್ಬಿಡುತ್ತೆ. ಆದಷ್ಟು ನೋಡ್ಕೊಂಡು ಸೊ ಹುಷಾರಾಗಿ ವೀಡಿಯೋಸ್ ಮಾಡಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.